ಕ್ರೈಸ್ಟ್ ಲಾರ್ಡ್ ಶುಭ ಮುಂಚಾನೆ. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿಯರನ್ನ ವಂದಿಸ್ತೇವೆ. ನೀವಿನ್ನು ನಮ್ಮ ಚಾನಲ್ ಅನ್ನು ಮೊದಲನೇ ಬಾರಿ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ. ಕರ್ತನ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಮೂಲಕ ನನ್ನ ಮಾತುಗಳನ್ನು ವೀಕ್ಷಿಸುತ್ತಿರುವಂಥ ನಿಮ್ಮೆಲ್ಲರಿಗೂ ಪ್ರಭುವಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ವಂದನೆಗಳನ್ನು ತಿಳಿಸೋನಾಗಿದ್ದೇನೆ. ಈ ಒಂದು ದಿನವನ್ನು ಕೂಡ ದಾನವಾಗಿ ಕಾಣಲಿಕ್ಕೆ ದೇವರು ಕೊಟ್ಟ ಒಳ್ಳೆಯ ಕೃಪೆಗಾಗಿ ಸ್ತೋತ್ರ. ಪ್ರತ್ಯೇಕವಾಗಿ ಈ ದಿನವೂ ಕೂಡ ದೇವರು ನಮ್ಮೊಂದಿಗೆ ಮಾತಾಡಲಿಕ್ಕಾಗಿ ಬಯಸುವಾಗ ಆತನ ಮಾತುಗಳನ್ನು ಕೇಳಲಿಕ್ಕಾಗಿ ನೀವೆಲ್ಲರೂ ನಿಮ್ಮ ಮನಸ್ಸುಗಳನ್ನು ನೀವು ಒಪ್ಪಿಸಿಕೊಡುವುದಾದರೆ ಆತನು ಈ ದಿನವೂ ಕೂಡ ನಿಮ್ಮೊಂದಿಗೆ ಮಾತಾಡಿ ನಿಮ್ಮನ್ನು ಬಲಪಡಿಸೋನಾಗಿರ್ತಾನೆ. ಯಾಕೆಂದರೆ ಆತನ ಮಾತು ಯಾವಾಗಲೂ ನಮ್ಮನ್ನು ಕ್ರಮಪಡಿಸಿ ಬಲಪಡಿಸಿ ಸರಿಯಾದ ಮಾರ್ಗದಲ್ಲಿ ನಡೆಸುವಂಥದ್ದಾಗಿದೆ. ಪ್ರತಿದಿನ ಆತನ ಮಾತುಗಳನ್ನು ಕೇಳುತ್ತಾ ಬರುವಾಗ ನಮ್ಮ ಜೀವಿತದಲ್ಲಿ ಸಂಭವಿಸುವ ಸಕಲ ಅನುಭವಗಳ ಮಧ್ಯದಲ್ಲಿ ಕೂಡ ಆತನು ನಮ್ಮನ್ನು ಎಚ್ಚರಿಸಿ, ನಮ್ಮನ್ನು ಖಂಡಿಸಿ, ನಮ್ಮನ್ನು ಬಲಪಡಿಸಿ, ನಮಗೆ ಆಧಾರನು ಎಂಬುದಾಗಿ ನಮ್ಮೊಂದಿಗೆ ಆತನು ಮಾತಾಡಿ ನಮ್ಮನ್ನು ಮುನ್ನಡೆಸುವನಾಗಿರ್ತಾನೆ. ಪರಿಸ್ಥಿತಿಗಳಲ್ಲಿ ನಾವು ನಿಲ್ಲಬೇಕಾದ್ರೆ ಸಮಸ್ಯೆಗಳು, ಇಕ್ಕಟ್ಟುಗಳು, ಅನೇಕ ವಿಷಯಗಳ ಕುರಿತಿರುವ ಚಿಂತನೆಗಳು, ಕುಟುಂಬದ ಭಾರ, ಮುಂದೆ ನಡೆಯಬೇಕಾದ ವಿಷಯಗಳನ್ನು ನೆನೆಸುವಾಗ ಬರುವಂಥ ನಿರಾಶೆಗಳು, ಇವೆಲ್ಲವನ್ನು ನಾವು ಜಯಿಸಿ ಮುಂದೆ ಹೋಗಬೇಕಾದ್ರೆ, ಇದರ ಮೇಲೆ ಒಂದು ಜಯವನ್ನು ನಾವು ಹೊಂದಿಕೊಳ್ಳಬೇಕಾದ್ರೆ ನಮಗೆ ಆತನ ಮಾತುಗಳು ತುಂಬ ಪ್ರಾಮುಖ್ಯವಾಗಿದೆ. ಆತನು ತನ್ನ ವಾಕ್ಯದ ಮೂಲಕ ಮಾತಾಡುವಾಗ ನಮಗೆ ಹೃದಯದಲ್ಲಿ ಒಂದು ಧೈರ್ಯವನ್ನು ಹುಟ್ಟಿಸುವಂಥದ್ದಾಗಿದೆ. ಆತನ ಮಾತುಗಳು ನಮಗೆ ಚೈತನ್ಯವಾಗಿರ್ತದೆ. ಆತನ ಮಾತುಗಳು ನಮಗೆ ಒಂದು ಧೈರ್ಯವಾಗಿರ್ತದೆ. ಆತನು ನಮ್ಮೊಂದಿಗೆ ಮಾತಾಡುವ ಎಲ್ಲ ಕ್ಷಣದಲ್ಲಿಯೂ ನಾವು ಉಲ್ಲಾಸದಲ್ಲಿಯೂ ಸಂತೋಷದಲ್ಲಿಯೂ ಕಳೆಯಲಿಕ್ಕೆ ಸಾಧ್ಯವಾಗಿದೆ. ಮುಂದಿನ ಸಮಯ ಆತನು ನಮ್ಮೊಂದಿಗೆ ಮಾತಾಡಲಿಕ್ಕಾಗಿ ನಾವು ಪ್ರಾರ್ಥನೆ ಮಾಡಿ ಪ್ರಾರಂಭ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ತಂದೆಯೇ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಈ ದಿನವೂ ಕೂಡ ನಮ್ಮೊಂದಿಗೆ ಮಾತನಾಡಿರಿ. ನೀವೇನನ್ನ ಮಾತಾಡಬೇಕೆಂಬುದಾಗಿ ಉದ್ದೇಶಿಸಿದಿರೋ ಅದರ ಕುರಿತು ನನ್ನೊಂದಿಗೆ ನೀನು ಮಾತನಾಡಿರಿ, ನನ್ನನ್ನು ಎಚ್ಚರಿಸಿರಿ. ನನಗೆ ಬೇಕಾದ ಆಲೋಚನೆಯನ್ನು, ಮಾರ್ಗದರ್ಶನವನ್ನು, ಬೇಕಾದ ಹೃದಯಕ್ಕೆ ಧೈರ್ಯವನ್ನು ನಿನ್ನ ಮಾತುಗಳು ನನಗೆ ದಯಪಾಲಿಸಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ನಿನ್ನ ಮಾತುಗಳು ನನ್ನನ್ನು ಚೈತನ್ಯಪಡಿಸುವಂಥದ್ದು, ನನ್ನನ್ನು ಕ್ರಮಪಡಿಸುವಂಥದ್ದು, ನನ್ನ ಸರಿಯಾದ ಮಾರ್ಗದಲ್ಲಿ ನಡೆಸುವಂಥದ್ದಾಗಿದೆ. ಪ್ರತಿದಿನ ನೀನು ನನ್ನೊಂದಿಗೆ ಮಾತಾಡಿದಾಗಿ ಈ ದಿನವೂ ಕೂಡ ನಿನ್ನ ವಾಕ್ಯದ ಮೂಲಕ ನನ್ನೊಂದಿಗೆ ಮಾತಾಡಿ ನನ್ನನ್ನು ಬಲಪಡಿಸಿ ಸರಿಯಾದ ಮಾರ್ಗದಲ್ಲಿ ನೀವು ನಡೆಸಿರಿ ಎಂಬುದಾಗಿ ನಿನ್ನ ಕರೆಗಳಲ್ಲಿ ನಮ್ಮನ್ನು ಒಪ್ಪಿಸ್ತೇವೆ. ಎಲ್ಲ ಘನತೆ ನಿನಗೆ ಯೇಸುವಿನಲ್ಲಿ ತಂದೆಯೇ, ಆಮೇನ್. ದಿನ ಸಮಯ ನಾವು ದೇವರ ವಾಕ್ಯನ ಧ್ಯಾನ ಮಾಡಿಕೊಳ್ಳೋಣ. ಈ ದಿನದ ವಾಕ್ಯ ಸಂದೇಶದ ವಿಷಯ ಏನಾಗಿದೆ ಎಂಬುದಾಗಿ ನಾವು ನೋಡೋದಾದರೆ, ನಾವು ಪ್ರಾರ್ಥಿಸುವ ವಿಷಯದಲ್ಲಿ ನಮ್ಮ ನಂಬಿಕೆ ಕಡಿಮೆಯಾಗಬಾರದು ಎಂಬುದಾಗಿರುವ ವಿಷಯದ ಕುರಿತು ನಾವು ಇದನ್ನು ಧ್ಯಾನ ಮಾಡಿಕೊಳ್ಳೋಣ. ಈ ದಿನ ನಮಗೆ ದೇವರು ದಾನವಾಗಿ ಕೊಟ್ಟಿರುವುದರಿಂದ ಆತನು ನಮ್ಮೊಂದಿಗೆ ಮಾತಾಡಲಿಕ್ಕಿದ್ದಾನೆ. ಅದಕ್ಕೆ ಆಧಾರಿತವಾಗಿ ಒಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಮತ್ತಾಯನು ಬರೆದ ಸುವಾರ್ತೆ ಅದರ 17ನೇ ಅಧ್ಯಾಯ 19 ಮತ್ತು 20ನೇ ವಚನವನ್ನು ನಾವು ಓದಿಕೊಳ್ಳೋಣ. ತರುವಾಯ ಶಿಷ್ಯರು ಏಕಾಂತವಾಗಿ ಯೇಸುವಿನ ಬಳಿಗೆ ಬಂದು ಅದನ್ನು ಬಿಡಿಸಲಿಕ್ಕೆ ನಮ್ಮಿಂದ ಯಾಕೆ ಆಗಲಿಲ್ಲವೆಂದು ಕೇಳಲು ಆತನು ಅವರಿಗೆ, ನಿಮ್ಮ ನಂಬಿಕೆ ಕಡಿಮೆಯಾಗಿರುವುದರಿಂದಲೇ ಆಗಲಿಲ್ಲ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಸಾಸಿವೆ ಕಾಳಷ್ಟು ನಂಬಿಕೆ ನಿಮಗಿರುವುದಾದರೆ ನೀವು ಈ ಬೆಟ್ಟಕ್ಕೆ ಇಲ್ಲಿಂದ ಅಲ್ಲಿಗೆ ಹೋಗು ಎಂದು ಹೇಳಿದರೂ ಅದು ಹೋಗುವುದು, ಮತ್ತು ನಿಮ್ಮ ಕೈಯಿಂದಾಗದಂಥದ್ದು ಒಂದೂ ಇರುವುದಿಲ್ಲ ಅಂದನು. ಪ್ರಭುವಾದ ಯೇಸು ಸ್ವಾಮಿ ತನ್ನ ಶಿಷ್ಯರು ಕೇಳಿದ ಪ್ರಶ್ನೆಗೆ ಸದುತ್ತರವಾಗಿ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ, ಯಾಕೆ ನಿಮ್ಮಿಂದ ಈ ಕಾರ್ಯ ಮಾಡಲಿಕ್ಕೆ ಆಗಿಲ್ಲ ಅಂದರೆ ಒಂದೇ, ನಿಮ್ಮ ನಂಬಿಕೆ ಕಡಿಮೆಯಾಗಿದೆ. ಹಾಗಾದರೆ ಯೇಸು ಸ್ವಾಮಿ ನಿಮ್ಮ ಪ್ರಶ್ನೆಗೂ ಕೂಡ ಸದುತ್ತರವಾಗಿ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ, ಯಾಕೆ ಎಷ್ಟು ಪ್ರಾರ್ಥನೆ ಮಾಡಿದ್ರು ನನಗೆ ಸದುತ್ತರ ಸಿಗ್ತಾ ಇಲ್ವಲ್ಲ, ಯಾಕೆ ನನ್ನ ಮಕ್ಕಳ ವಿಷಯದಲ್ಲಿ ಒಂದು ಬದಲಾವಣೆ ಇಲ್ವಲ್ಲ, ನನ್ನ ಕುಟುಂಬದಲ್ಲಿ ಒಂದು ಸಮಾಧಾನ ಇಲ್ವಲ್ಲ, ನನಗೊಂದು ಗರ್ಭಫಲ ಸಿಗ್ತಾ ಇಲ್ವಲ್ಲ, ನನ್ನ ಯಜಮಾನರು ಬದಲಾಗ್ತಾ ಇಲ್ವಲ್ಲ ಎಂಬುದಾಗಿ ನೀವು ಪ್ರಶ್ನೆಗಳನ್ನು ಕೇಳ್ತಾ ಇರ್ಬೋದು. ಉಪವಾಸ ಪ್ರಾರ್ಥನೆಗಳನ್ನು, ವೈಯಕ್ತಿಕವಾಗಿ ದೇವರ ಸಮ್ಮುಖದಲ್ಲಿ ಕುಂತು ವಿಷಯಗಳಿಗಾಗಿ ನೀವು ಮೊರೆ ಇಟ್ಟು ಪ್ರಾರ್ಥಿಸ್ತಾ ಇರ್ಬೋದು. ಆದರೂ ಕೂಡ ಯಾಕೆ ನನ್ನ ವಿಷಯದಲ್ಲಿ ಒಂದು ಬದಲಾವಣೆ ಕಾಣ್ತಾ ಇಲ್ಲ, ಯಾಕೆ ಎಂಬುದಾಗಿ ನೀವು ಪ್ರಶ್ನೆ ಮಾಡೋದಾದರೆ, ನಿಮ್ಮಲ್ಲಿ ನಿಮಗೆ ನಿಮ್ಮ ಕೊರತೆಗಳನ್ನು ತಿಳ್ಕೊಬೋದು. ಏನಂದರೆ, ನಮ್ಮ ನಂಬಿಕೆ ಕಡಿಮೆ ಆದ್ದರಿಂದಲೇ ಏನು ಕಾರ್ಯಗಳು ನಡೀತಾ ಇಲ್ಲ. ಯಾಕೆ ಅಂದರೆ ನಾವು ಪ್ರಾರ್ಥಿಸುವಂಥ ವಿಷಯದಲ್ಲಿ ನಮಗೇ ನಂಬಿಕೆ ಕಡಿಮೆ. ನಾವು ಅನೇಕರಿಗೆ ಪ್ರಾರ್ಥನೆ ಮನವಿಗಳನ್ನು ಹೇಳ್ತೇವೆ, ನಮಗೋಸ್ಕರ ಪ್ರಾರ್ಥನೆ ಮಾಡಿ, ನಮ್ಮ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡಿ, ನನ್ನ ಗರ್ಭಫಲಕ್ಕೋಸ್ಕರ ಪ್ರಾರ್ಥನೆ ಮಾಡಿ, ನನ್ನ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಪ್ರಾರ್ಥನೆ ಮಾಡಿ, ನನ್ನಲ್ಲಿ ಒಂದು ಬದಲಾವಣೆ ಆಗಬೇಕು, ನನ್ನಲ್ಲಿ ಅನೇಕ ಚಟಗಳಿದೆ ಆದರೂ ಕೂಡ ಅದನ್ನು ಬಿಡಲಿಕ್ಕೆ ಆಗ್ತಾಯಿಲ್ಲ, ಅನೇಕ ದುರಭ್ಯಾಸಗಳನ್ನು ನಾನು ಕಲ್ತ್ಕೊಂಡಿದ್ದೇನೆ ಅದರಿಂದ ಹೊರ ಬರಲಿಕ್ಕೆ ಆಗ್ತಾಯಿಲ್ಲ, ನನ್ನ ಗಂಡನು ಬದಲಾಗಬೇಕು, ಗಂಡನು ಕುಡುಕತನದಲ್ಲಿದ್ದಾನೆ, ಗಂಡನು ಬೇರೆ ರೀತಿಯಾದ
ಕಾರ್ಯಗಳಲ್ಲಿ ಪಾಪದಲ್ಲಿ ಬಿದ್ದಿದ್ದಾನೆ, ಅವನಲ್ಲಿ ಒಂದು ಬದಲಾವಣೆ ಆಗಬೇಕು, ಅವರಲ್ಲಿ ಒಂದು ಬದಲಾವಣೆ ಕಾಣಲಿಕ್ಕಾಗಿ ನೀವು ಪ್ರಾರ್ಥನೆ ಮಾಡಿ. ನನ್ನ ಹೆಂಡತಿ ಒಂದು ಬದಲಾವಣೆ ಆಗಬೇಕು, ಹೆಂಡತಿ ನನ್ನ ಮಾತು ಕೇಳಲ್ಲ, ವಿಧೇಯಳ ಆಗಲ್ಲ ಎಂಬುದಾಗಿ ನಾನಾ ಪ್ರಾರ್ಥನಾ ಮನವಿಗಳನ್ನು ನೀವು ಮತ್ತೊಬ್ಬರಿಗೆ ಹೇಳಿ ಪ್ರಾರ್ಥಿಸೋದುಂಟು. ಆದರೆ ಅದೇ ವಿಷಯದಲ್ಲಿ ನೀವು ಕೂಡ ಪ್ರಾರ್ಥನೆ ಮಾಡೋದುಂಟು, ಆದರೂ ಕೂಡ ಒಂದು ಬದಲಾವಣೆ ನೀವು ಕಾಣ್ತಾ ಇಲ್ಲ ಅಂದರೆ ಕಾರಣ ಒಂದೇ, ನೀವು ಹೇಳಿದ ವಿಷಯದಲ್ಲಿ, ನೀವು ಪ್ರಾರ್ಥಿಸುವಂಥ ವಿಷಯದಲ್ಲಿ ನಿಮಗೆ ನಂಬಿಕೆ ಕಡಿಮೆಯಾಗಿದೆ. ಅದರಿಂದಲೇ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ತನ್ನ ಶಿಷ್ಯರ ಪ್ರಶ್ನೆಗೆ, ನಿಮ್ಮಿಂದ ಯಾಕೆ ಆಗಲಿಲ್ಲ, ನೀವು ಯಾಕೆ ಅದನ್ನು ಬಿಡಿಸ್ಲಿಕ್ಕೆ ಆಗಿಲ್ಲ ಅಂದರೆ, ಮೂರ್ಖ ದೆವ್ವ ಹಿಡಿದಂಥ ಅವರಿಗೆ ಸ್ವಸ್ಥತೆಯನ್ನು ನೀನು ಯಾಕೆ ಕೊಡಲಿಕ್ಕಾಗಿಲ್ಲ ಅಂದರೆ ಒಂದೇ ಕಾರಣ, ನಿಮ್ಮಲ್ಲಿ ನಂಬಿಕೆ ಕಡಿಮೆಯಾಗಿದೆ. ಅಂದರೆ ಅವರು ಪ್ರಾರ್ಥಿಸುವುದರೊಂದಿಗೆ ಅವರಲ್ಲಿ ಅವ್ರಿಗೆ ಸಂಶಯ ಉಂಟಾಗ್ತಾಯಿತ್ತು. ಏನಂದರೆ ಇದನ್ನು ಬಿಟ್ಟು ಹೋಗ್ತದಾ, ಇದು ಇವರಿಂದ ಬಿಡುಗಡೆ ಆಗ್ತದಾ, ಇದು ಬಿಡುಗಡೆ ಆಗೋದು ಖಂಡಿತನಾ, ನಾವು ಪ್ರಾರ್ಥನೆ ಮಾಡುವಾಗ ಖಂಡಿತ ಅದ್ಭುತ ನಡೀತದಾ ಎಂಬುದಾಗಿರುವ ಅವರ ಪ್ರಶ್ನೆ ಅವರನ್ನು ಏನು ಮಾಡಿತು, ಅವರ ನಂಬಿಕೆಯನ್ನು ಕಡಿಮೆ ಮಾಡಿತ್ತು. ನಂಬಿಕೆ ಕಡಿಮೆ ಆದ್ದರಿಂದಲೇ ಅವರ ಮೂಲಕ ಅಲ್ಲಿ ಒಂದು ಅದ್ಭುತ ನಡೆದಿಲ್ಲ. ನೀವು ಕೂಡ ಅನೇಕರಿಗಾಗಿ ಪ್ರಾರ್ಥಿಸ್ತೀರಾ, ಪ್ರಾರ್ಥಿಸುವಂಥ ಒಂದು ವ್ಯಕ್ತಿ ಆಗಿರ್ಬೋದು, ಆದರೂ ಒಂದು ಬದಲಾವಣೆ ನಡೀತಾ ಇಲ್ಲ. ನೀವು ಪ್ರಾರ್ಥಿಸುವಂಥ ಜನರು ಒಂದು ಬದಲಾವಣೆ ಕಾಣ್ತಾ ಇಲ್ಲ, ಯಾಕೆ ಎಂಬುದಾಗಿ ನೀವು ಪ್ರಶ್ನೆ ಮಾಡಿರುವುದಾದರೆ, ನೀವು ಪ್ರಾರ್ಥಿಸುವಂಥ ವ್ಯಕ್ತಿಗಳ ವಿಷಯದಲ್ಲಿ ನಿಮ್ಮ ನಂಬಿಕೆಯನ್ನು ದೇವರು ನೋಡುವಂಥವರಾಗಿರ್ತಾರೆ. ಅದಕ್ಕೆ ಯೇಸು ಸ್ವಾಮಿ ಅದ್ಭುತಗಳನ್ನು ಮಾಡುವಾಗ ಕುರುಡರಿಗೆ, ಕುಂಟರಿಗೆ, ಕುಷ್ಠರೋಗಿಗಳಿಗೆ, ಅನೇಕ ರೋಗಗಳ ಮಧ್ಯದಲ್ಲಿ ಬರಳುವವರಿಗೆ, ದೆವ್ವ ಪೀಡಿತರಿಗೆ ಬಿಡುಗಡೆ ಮಾಡಬೇಕಾದ್ರೆ ಅವರಿಂದ ಕೇಳಿದ್ದು, ಅವರಿಂದ ಬಯಸೋದು ಒಂದೇ, ನೀನು ನಂಬ್ತೀಯಾ, ನಿನಗೆ ನಂಬಿಕೆ ಇದೆಯಾ, ನೀನು ನಂಬಿದಂತೆಯೇ ಆಗಲಿ. ಅಂದರೆ ಅವರ ನಂಬಿಕೆ ಹೇಗಿತ್ತೋ ಹಾಗೆ ಅವರು ಅದ್ಭುತಗಳನ್ನು ಕಂಡುಕೊಂಡ್ರು. ಯೇಸು ಸ್ವಾಮಿ ಹೇಳ್ತಾ ಇರುವಂಥದ್ದು, ನಿಮ್ಮ ನಂಬಿಕೆ ಕಡಿಮೆ ಆಗಿದೆ. ಇಲ್ಲಿ ಹೇಳ್ತಾ ಇರುವಂಥದ್ದು, ನೀವು ಮತ್ತೊಬ್ಬರ ವಿಷಯದಲ್ಲಿ ಪ್ರಾರ್ಥಿಸುವಾಗ, ನೀವು ಮತ್ತೊಬ್ಬರ ಅದ್ಭುತಗಳಿಗಾಗಿ ದೇವರ ಮುಂದೆ ಮೊರೆ ಇಡುವಾಗ ನಿಮ್ಮ ನಂಬಿಕೆ ಕಡಿಮೆ ಆಗಿದೆ ಅಂತ. ಹಾಗಾದರೆ ಈ ವಾಕ್ಯದ ಮೂಲಕ ನಾವು ತಿಳ್ಕೊಳ್ಬೇಕಾದ ಯಾವುದು ಅಂದರೆ, ಪ್ರಾರ್ಥಿಸುವಂಥ ನಮ್ಮ ಜೀವಿತದಲ್ಲಿ ಯಾರೆಲ್ಲ ಪ್ರಾರ್ಥಿಸ್ತಾ ಇದ್ದಾರೋ, ಯಾರೆಲ್ಲ ಮೊಣಕಾಲೂರಿ ಅದ್ಭುತಗಳಿಗಾಗಿ ಬೇಡಿಕೊಳ್ತಿದ್ದಾರೋ ಅವರ ಜೀವಿತದಲ್ಲಿ ನಂಬಿಕೆ ಕಡಿಮೆ ಆಗಿದೆ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾ ಇರುವಂಥದ್ದು. ತನ್ನ ಶಿಷ್ಯರ ಜೀವಿತದಲ್ಲಿ, ತನ್ನ ಜೊತೆಯಲ್ಲಿ ಇರಲಿಕ್ಕಾಗಿ 12 ಮಂದಿ ಶಿಷ್ಯರಲ್ಲಿ ಏನಾಗಿದೆ, ನಂಬಿಕೆ ಕಡಿಮೆ ಆಗಿದೆ. ಹಾಗಾದರೆ ನೀವು ಮತ್ತೊಬ್ಬರಿಗೋಸ್ಕರ ಪ್ರಾರ್ಥಿಸುವಂಥ ನಿನ್ನಲ್ಲಿ ಎಷ್ಟು ನಂಬಿಕೆ ಇದೆ ಎಂಬುದಾಗಿ ನಿಮ್ಮನ್ನು ನೀವೇನು ಮಾಡಬೇಕು, ಪರೀಕ್ಷೆ ಮಾಡಿಕೊಳ್ಬೇಕು. ನಿಮ್ಮ ಕುಟುಂಬದ ಬದಲಾವಣೆಗಾಗಿ, ಕುಟುಂಬದ ರಕ್ಷಣೆಗಾಗಿ, ಕುಟುಂಬದ ಮಧ್ಯದಲ್ಲಿ ರೋಗಿಗಳಾಗಿ ಬಿದ್ದಿರುವವರಿಗಾಗಿ ನೀವು ಪ್ರಾರ್ಥನೆ ಮಾಡುವಾಗ ನಿಮ್ಮ ನಂಬಿಕೆ ಎಷ್ಟು ಮಾತ್ರ ಇದೆ, ಎಷ್ಟು ಮಾತ್ರ ನಂಬಿಕೆ ಇಟ್ಟು ನೀವು ಪ್ರಾರ್ಥಿಸ್ತಾ ಇದ್ದೀರಾ, ನಿಮ್ಮಲ್ಲಿ ಎಷ್ಟು ನಂಬಿಕೆ ಕಡಿಮೆಯಾಗಿದೆ ಎಂಬುದಾಗಿ ಪರಿಶೋಧನೆ ಮಾಡಿಕೊಳ್ಳುವುದಾದರೆ ನಿಮ್ಮ ನಂಬಿಕೆ ಎಷ್ಟು ಮಟ್ಟದಲ್ಲಿದೆ ಎಂಬುದಾಗಿ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕೆ ಯೇಸು ಸ್ವಾಮಿ ಈ ಮಾತನ್ನು ಅವ್ರಿಗೆ ಹೇಳಿದ ನಂತರ ಅವರೊಂದು ಪ್ರಾರ್ಥನೆ ರಿಕ್ವೆಸ್ಟನ್ನು ಯೇಸು ಸ್ವಾಮಿ ಹತ್ರ ಕೇಳ್ತಾ ಇದ್ದಾರೆ, ಸ್ವಾಮಿ ನಮ್ಮ ನಂಬಿಕೆಯನ್ನು ಹೆಚ್ಚಿಸು, ನಮ್ಮ ನಂಬಿಕೆಯನ್ನು ಹೆಚ್ಚಿಸು ಎಂಬುದಾಗಿ ಕೇಳಿದಾಗ ಅವರ ನಂಬಿಕೆಯನ್ನು ಕರ್ತನು ಹೆಚ್ಚಿಸಿದ್ದನ್ನು ನಾವು ನೋಡ್ತೀವಿ. ಹಾಗಾದರೆ ನಿಮ್ಮ ನಂಬಿಕೆ ಕಡಿಮೆಯಾಗಿದೆ ಎಂಬುದಾಗಿ ನಿಮಗೆ ತಿಳಿದಿರುವುದಾದರೆ ದೇವರ ಹತ್ರ ಪ್ರಾರ್ಥನೆ ಮಾಡಿ, ದೇವರೇ ಮೊದಲು ನನ್ನ ನಂಬಿಕೆಯನ್ನು ಹೆಚ್ಚಿಸು ಸ್ವಾಮಿ, ದೇವರೇ ನಾನು ಪ್ರಾರ್ಥನೆ ಮಾಡುವ ವಿಷಯದಲ್ಲಿ ಒಂದು ಅದ್ಭುತವನ್ನು ಕಾಣುವ ಹಾಗೆ ನನ್ನ ನಂಬಿಕೆ ಹೆಚ್ಚಾಗಲಿ ಎಂಬುದಾಗಿ ಪ್ರಾರ್ಥಿಸುವುದಾದರೆ ನಿಮ್ಮ ನಂಬಿಕೆಯೂ ಹೆಚ್ಚಾಗ್ತದೆ. ನಂಬಿಕೆಯೊಂದಿಗೆ ಪ್ರಾರ್ಥಿಸುವಾಗ ಪ್ರಾರ್ಥಿಸಿದ ವಿಷಯದಲ್ಲಿ ಒಂದು ಬದಲಾವಣೆಯನ್ನು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ನಂಬಿಕೆ ಯಾವ ರೀತಿ ದೇವರ ಮುಂದೆ ಆಗಿರಬೇಕೆಂಬುದಾಗಿ ನಾವು ಮತ್ತೊಂದು ವಾಕ್ಯವನ್ನು ಓದಿ ತಿಳಿದುಕೊಳ್ಳೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ ಅದರ 1ನೇ ವಚನ ನಂಬಿಕೆಯ ಬಗ್ಗೆ ಹೀಗೆ ವಿವರವನ್ನು ನಮಗೆ ಹೇಳ್ತಾ ಇದೆ. ಅದರ 1ನೇ ವಚನವನ್ನು ನಾವು ಓದಿಕೊಳ್ಳೋಣ. ನಂಬಿಕೆಯು ನಾವು ನಿರೀಕ್ಷಿಸುವುಗಳ ವಿಷಯವಾಗಿ ಭರವಸೆದಿಂದಿರುವುದು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳುಕೊಳ್ಳುವುದೇ ಆಗಿದೆ. ನಂಬಿಕೆಯ ನಿಜಗುಣ ಏನೆಂಬುದಾಗಿ ಪೌಲನು ಅಥವಾ ಬರಹಗಾರನು ಈ ಪತ್ರಿಕೆಯಲ್ಲಿ ಹೀಗೆ ತಿಳಿಸ್ತಾ ಇದ್ದಾನೆ. ನಂಬಿಕೆ ಅಂದರೆ ನಾವು ಕಾಣದೇ ಇರುವಂಥದ್ದನ್ನು ಭರವಸೆದಿಂದ ನಂಬುವಂಥದ್ದಾಗಿದೆ, ನಿಜವೆಂದು ತಿಳಿದುಕೊಳ್ಳುವುದು. ಅಂದರೆ ಇವಾಗ ಪ್ರಾರ್ಥಿಸುವಾಗ ನೀವು ಕಂಡಿರಲ್ಲ ಬದಲಾವಣೆ ಆಗುವಂಥದ್ದು, ಏನೆಲ್ಲ ಬದಲಾವಣೆ ಆಗ್ತದೆ ಎಂಬುದಾಗಿ ನಿಮಗೆ ತಿಳಿದಿರಲ್ಲ. ಆದರೆ ನಿಮ್ಮಲ್ಲಿ ನಂಬಿಕೆ ಇರಬೇಕು, ನಾನು ಪ್ರಾರ್ಥಿಸುವಾಗ ಖಂಡಿತವಾಗ್ಲೂ ಬದಲಾವಣೆ ನಡೀತದೆ, ಬದಲಾವಣೆ ನನ್ನ ಕರ್ತನು ಖಂಡಿತವಾಗ್ಲೂ ತರ್ತಾನೆ. ನನ್ನ ಯಜಮಾನರ ವಿಷಯದಲ್ಲಿ, ನಮ್ಮ ಕುಟುಂಬದ ವಿಷಯದಲ್ಲಿ, ನಂತರ ನನಗೆ ಮಕ್ಕಳಾಗಿಲ್ಲ ಎಂಬುದಾಗಿ ಯಾರಾದರೂ ಪ್ರಾರ್ಥಿಸ್ತಾ ಇರೋದಾದರೆ ಮಕ್ಕಳನ್ನು ದೇವರು ಖಂಡಿತವಾಗ್ಲೂ ಕೊಡ್ತಾರೆ. ನನ್ನ ಮಕ್ಕಳು ಸರಿಯಾದ ಮಾರ್ಗದಲ್ಲಿ ಬರ್ತಾರೆ, ನನ್ನ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಸಿಕ್ಕುತ್ತೆ, ನನ್ನ ಕುಟುಂಬ ಸಮಾಧಾನವಾಗಿ ಇರ್ತದೆ, ನನಗೆ ಈ ರೋಗದಿಂದ ಒಂದು ಬಿಡುಗಡೆ ಸಿಕ್ಕುತ್ತದೆ, ಖಂಡಿತವಾಗ್ಲೂ ನಾನು ರೋಗದಿಂದ ಸೌಖ್ಯ ಹೊಂದಿಕೊಳ್ತೇನೆ ಎಂಬುದಾಗಿರುವ ಭರವಸೆ
ಕಾಣದೇ ಇರುವಂಥದ್ದನ್ನು ನಿಜವೆಂಬುದಾಗಿ ನೀವು ತಿಳಿದು ಅದನ್ನು ನಂಬಿ ಭರವಸೆಯಿಂದ ಪ್ರಾರ್ಥಿಸುವಾಗ ನಿಮ್ಮ ನಂಬಿಕೆ ಸ್ವಲ್ಪವೂ ಕೂಡ ಏನಾಗಲ್ಲ, ಕಡಿಮೆ ಆಗಲ್ಲ. ಅದೇ ನಂಬಿಕೆಯಲ್ಲಿ ಪ್ರಾರ್ಥಿಸಿದ ನಿಮ್ಮ ಪ್ರಾರ್ಥನೆಯನ್ನು ದೇವರು ಖಂಡಿತವಾಗ್ಲೂ ಕೇಳಿ ಒಂದು ಬದಲಾವಣೆಯನ್ನು ತಂದೇ ತರ್ತಾರೆ. ಹಾಗಾದರೆ ನಾವು ನಂಬಿಕೆಯಿಂದ ಪ್ರಾರ್ಥಿಸುವಂಥ ಪ್ರಾರ್ಥನೆ ದೇವರೆಂದಿಗೂ ತಿರಸ್ಕರಿಸೋದಿಲ್ಲ. ಆದರೆ ತಿರಸ್ಕಾರ ಆಗುವಂಥದ್ದು ಯಾವುದಂದರೆ, ಒಂದು ವೇಳೆ ಫಲ ಕಾಣದೇ ಇರುವಂಥ ಪ್ರಾರ್ಥನೆ ಯಾವುದಂದರೆ, ನಮ್ಮ ನಂಬಿಕೆ ಕಡಿಮೆ ಆದಾಗ ಯಾವುದನ್ನು ನಾವು ಕಾಣಲಿಕ್ಕೆ ಆಗಲ್ಲ. ಇದರಿಂದ ನಾವು ನಂಬಿಕೆಯನ್ನು ಹೆಚ್ಚಿಸಿಕೊಂಡು ದೇವರ ಮುಂದೆ ಇನ್ನು ಮುಂದೆ ಪ್ರಾರ್ಥಿಸೋಣ. ಇನ್ನು ಮುಂದಿನ ಸಮಯಗಳಲ್ಲಿ ನಂಬಿಕೆ ನಮ್ಮಲ್ಲಿ ಕಡಿಮೆ ಆಗಿರುವುದಾದರೆ, ದೇವರೇ ನನ್ನ ನಂಬಿಕೆಯನ್ನು ಹೆಚ್ಚಿಸಿ ಎಂಬುದಾಗಿ ಪ್ರಾರ್ಥನೆ ಮಾಡಿ ದೇವರ ಹತ್ರ ಕೇಳಿಕೊಂಡು ಅದೇ ನಂಬಿಕೆಯಿಂದ ದೇವರ ಹತ್ರ ಮೊರೆ ಇಡುವಾಗ ದೇವರು ಖಂಡಿತವಾಗ್ಲೂ ಅದ್ಭುತ ಮಾಡ್ತೇನೆ. ಹಾಗೆ ಮೊರೆ ಇಟ್ಟಂಥ ಒಂದು ವ್ಯಕ್ತಿಯನ್ನು ನಿಮ್ಮ ನೆನಪಿಗೆ ನಾನು ತಂದು ನಂತರವಾಗಿ ಮಾತುಗಳನ್ನು ಮುಗಿಸ್ತೇನೆ. 1 ಅರಸುಗಳ ಪುಸ್ತಕ ಅದರ 18ನೇ ಅಧ್ಯಾಯ 42ನೇ ವಚನ ಹೀಗೆ ಬರೆಯಲ್ಪಟ್ಟಿದೆ. ಆಹಾಬನು ಅನ್ನಪಾನಗಳನ್ನು ತೆಗೆದುಕೊಳ್ಳಲು ಹೋದಾಗ ಎಲಿಯನು ಕರ್ಮೇಲಿನ ತುದಿಗೆ ಹೋಗಿ ಅಲ್ಲಿ ನೆಲದ ಮೇಲೆ ಬಿದ್ದುಕೊಂಡು ಮೊಣಕಾಲಿನ ಮೇಲೆ ತಲೆಯನ್ನಿಟ್ಟು ದೇವರ ಸಮ್ಮುಖದಲ್ಲಿ ಎಲಿಯನೇನು ಮಾಡ್ತಾ ಇದ್ದಾನೆ, ಪ್ರಾರ್ಥಿಸ್ತಾ ಇದ್ದಾನೆ. ಹೇಗೆ ಪ್ರಾರ್ಥಿಸ್ತಾ ಇದ್ದಾನೆ ಅಂದರೆ, ದೇವರ ಮುಂದೆ ಮೊಣಕಾಲೂರಿ ಪ್ರಾರ್ಥಿಸ್ತಾ ಇದ್ದಾನೆ. ಎಲಿಯನ ಚರಿತ್ರೆ ನಿಮಗೆ ನೆನಪಿಗಿರ್ಬೋದು. ಎಲಿಯನ ಚರಿತ್ರೆ ಒಂದು ಅದ್ಭುತವನ್ನು ಆಗಾಗಲೇ ದೇವರು ಅವನ ಮುಂದೆ ಮಾಡಿದ್ದಾನೆ. ಅವನ ಪ್ರಾರ್ಥನೆಯನ್ನು ಕೇಳಿ ಪರಲೋಕದಿಂದ ಅಗ್ನಿಯನ್ನೇ ಇಳಿಸಿ ಅನೇಕರಿಗೆ ಅದು ಸಾಕ್ಷಿಯಾಗಿ ಮಾರ್ಪಟ್ಟಿದೆ. ನಂತರ ಎಲಿಯನು ಏನು ಮಾಡ್ತಾ ಇದ್ದಾನೆ, ಅಗ್ನಿಯನ್ನು ಇಳಿಸಿದಂಥ ಅದೇ ಎಲಿಯನು ಪ್ರಾರ್ಥಿಸ್ತಾ ಇದ್ದಾನೆ ಮಳೆಗಾಗಿ. ಮೊಣಕಾಲೂರಿ ದೇವರ ಮುಂದೆ ಪ್ರಾರ್ಥಿಸಿ ಬರುವಾಗ ಸೇವಕನು ಹೋಗ್ತಾನೆ, ನೋಡ್ತಾನೆ, ಬರ್ತಾನೆ. ಅಲ್ಲಿ ಏನೂ ಇಲ್ಲ, ಫಲ ಏನಿಲ್ಲ, ಮೋಡ ಏನು ಕವಿದಿರಲ್ಲ. ಆದರೆ 7 ಬಾರಿ ಅದೇ ರೀತಿಯಾಗಿ ಪ್ರಾರ್ಥನೆ ಮಾಡಿ ಅವರನ್ನು ಸೇವಕರನ್ನು ಕಳಿಸುವಾಗ ಆ ಸೇವಕನು ಹೋಗಿ 7ನೇ ಸಾರಿ ಹೇಳ್ತಾನೆ, ಅಂಗೈಯಷ್ಟು ಮೋಡ ಇದೆ, ಅಂಗೈಯಷ್ಟು ಮೋಡ ಇದೆ ಎಂಬುದಾಗಿ ಎಲಿಯನು ಕೇಳಿದಾಗ ಸೇವಕನಿಗೆ ಹೇಳ್ತಾ ಇದ್ದಾನೆ, ನಾವೆಲ್ಲ ಸಿದ್ಧರಾಗಬೇಕು, ಯಾಕೆಂದರೆ ದೊಡ್ಡ ಮಳೆ ಬರಲಿಕ್ಕಿದೆ. ಆಹಾಬನಿಗೆ ಹೇಳ್ತಾ ಇದ್ದಾನೆ, ದೊಡ್ಡ ಮಳೆ ಬರಲಿಕ್ಕಿದೆ, ಬೇಗ ನಿನ್ನ ರಥವನ್ನು ರೆಡಿ ಮಾಡಿಕೊಂಡು ನೀನು ಹೊರಡು ಎಂಬುದಾಗಿ ಹೇಳೋದನ್ನು ನಾವು ನೋಡ್ತೇವೆ. ಇದು ಒಂದು ಭಕ್ತನ ನಂಬಿಕೆಯ ಪ್ರಾರ್ಥನೆ. 1 ಬಾರಿ ಅಲ್ಲ, 2 ಬಾರಿ ಅಲ್ಲ, 3 ಅಲ್ಲ, 4 ಅಲ್ಲ, 5 ಅಲ್ಲ, 6 ಅಲ್ಲ, 7 ಬಾರಿ ಪೂರ್ಣವಾಗಿ. 7 ಅನ್ನೋ ಸಂಖ್ಯೆ ಅದು ಯಹೂದ್ಯರ ಸಂಪ್ರದಾಯ ಪ್ರಕಾರ ಅದು ಪೂರ್ಣವಾದದ್ದು. 7 ಅನ್ನುವಂಥದ್ದು ತುಂಬ ಪೂರ್ಣತೆಯನ್ನು ತರುವಂಥದ್ದು. ಪೂರ್ಣವಾಗಿ ಎಲೆಯನ್ನು ಪ್ರಾರ್ಥಿಸಿ 7ನೇ ಬಾರಿ ಕಳಿಸಿದಾಗ ಏನು ಮಾಡ್ತಾ ಇದ್ದಾನೆ, ಒಂದು ಸಣ್ಣ ಅಂಗೈಯಷ್ಟು ಮೋಡವನ್ನು ಕಂಡು ದೊಡ್ಡ ಮಳೆಗೆ ಅವನು ನಿರೀಕ್ಷೆ ಇಟ್ಟಿದ್ದನ್ನು ನಾವು ನೋಡ್ತೇವೆ. ಇದು ನಂಬಿಕೆ. ನಮ್ಮಲ್ಲಿ ನಂಬಿಕೆ ಕಡಿಮೆ ಆಗಬಾರ್ದು. 1 ಸಾರಿ ಅಲ್ಲ, 2 ಸಾರಿ, ಎಷ್ಟು ಸಾರಿ ಪ್ರಾರ್ಥನೆ ಮಾಡಿದ್ರು ನಂಬಿಕೆ ಕಡಿಮೆ ಆಗಬಾರ್ದು. ಈ ದಿನಗಳಲ್ಲಿ ನಮ್ಮ ಪ್ರಾರ್ಥನೆಯಲ್ಲಿ 1 ಸಾರಿ ಮಾಡ್ತೇವೆ, 2 ಸಾರಿ ಮಾಡ್ತೇವೆ, 3ನೇ ಸಾರಿ, ಇನ್ನೂ ಎಷ್ಟು ಪ್ರಾರ್ಥನೆ ಮಾಡೋದು, ಒಂದು ಬದಲಾವಣೆ ಕಾಣ್ತಾ ಇಲ್ವಲ್ಲ ಎಂಬುದಾಗಿ ನಾವೇನಾಗ್ಬಿಡ್ತೇವೆ, ನಂಬಿಕೆಯನ್ನು ಕಡಿಮೆ ಮಾಡಿಕೊಳ್ತೇವೆ. ನಮಗೆ ನಂಬಿಕೆ ಕಡಿಮೆ ಆದರೆ ದೇವರು ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ ರೀ. ಎಲಿಯನ್ನು ಹಾಗೆ ನಾವು ಪ್ರಾರ್ಥಿಸಬೇಕು. 1 ಅಲ್ಲ, 2 ಅಲ್ಲ, ಎಷ್ಟು ಸಾರಿ ಆದರೂ ಪರವಾಗಿಲ್ಲ. ನನ್ನ ದೇವರು ಕಾರ್ಯರೂಪವಾಗಿ ತರುವ ತನಕ ಖಂಡಿತವಾಗ್ಲೂ ನಾನು ಪ್ರಾರ್ಥನೆ ಅನ್ನೋದನ್ನು ಬಿಡೋದಿಲ್ಲ. ನನ್ನ ಮಕ್ಕಳನ್ನು ಬದಲಾಯಿಸಿ ಕೊಡುವ ತನಕ, ನನಗೆ ಒಂದು ಫಲವನ್ನು ಕೊಡುವ ತನಕ, ನನ್ನ ಜೀವಿತದಲ್ಲಿ ಒಂದು ಸಮಾಧಾನ ಕೊಡುವ ತನಕ, ನನ್ನ ಯಜಮಾನರನ್ನು ಬದಲಾಯಿಸುವ ತನಕ, ನನಗೊಂದು ಕೆಲಸ ಸಿಕ್ಕುವ ತನಕ, ಒಂದು ವೇಳೆ ಆತ್ಮಿಕ ಜೀವಿತದಲ್ಲಿ ಏನಾದರೂ ತಡೆಗಳು ಹೋರಾಟಗಳಿರುವುದಾದರೆ ಇದರ ಮೇಲೆ ಒಂದು ಜಯವನ್ನು ಪಡೆಯುವ ತನಕ ನಾನು ಎಂದಿಗೂ ಪ್ರಾರ್ಥನೆ ಬಿಡೋದಿಲ್ಲ. ದೇವರ ಅದ್ಭುತವನ್ನು ಮಾಡಲೇಬೇಕು. ನನಗೆ ಕಾಡುವಂಥ ಈ ರೋಗದ ಮೇಲೆ ಒಂದು ಸೌಖ್ಯ ಉಂಟಾಗಲೇಬೇಕು, ಈ ರೋಗ ನನ್ನನ್ನು ಬಿಟ್ಟು ಹೋಗಲೇಬೇಕು ಎಂಬುದಾಗಿ ನೀವು ನಂಬಿಕೆಯಿಂದ ಕಡಿಮೆಯಾಗದೆ, ನಂಬಿಕೆಯನ್ನು ಸ್ವಲ್ಪವೂ ಕೂಡ ಕಡಿಮೆ ಮಾಡಿಕೊಳ್ಳದೆ ಪ್ರಾರ್ಥಿಸುವುದಾದರೆ ದೇವರ ಅದ್ಭುತ ಮಾಡೇ ಮಾಡ್ತಾನೆ ರೀ. ಇದು ಎಲಿಯನ ಒಂದು ಪ್ರಾರ್ಥನೆ ಅನುಭವವಾಗಿತ್ತು. ಎಲಿಯನು ಮಳೆಗೋಸ್ಕರ ಪ್ರಾರ್ಥಿಸಿದಾಗ ತನ್ನ ನಂಬಿಕೆಯನ್ನು ಎಂದಿಗೂ ಕುಂದಿಸಿಕೊಳ್ಳಿಲ್ಲ. ಸೇವಕನು ಬಂದು ಹೇಳ್ತಾ ಇದ್ದೀನಿ, ಏನೂ ಇಲ್ಲ, ಯಾವ ಮೋಡನೂ ಕಾಣ್ತಾ ಇಲ್ಲ. ಆದರೆ ಎಲಿಯನ ನಂಬಿಕೆ ಕಡಿಮೆ ಆಗಿಲ್ಲ, ಹೆಚ್ಚಾಗ್ತಾ ಇದೆ. ನನ್ನ ಕರ್ತನು ಕಾರ್ಯ ಮಾಡೇ ಮಾಡ್ತಾನೆ. ಆಗ ಅಂಗೈಯಷ್ಟು ಮೋಡ ಕಂಡಾಗ ಅವನಿಗೆ ಗೊತ್ತಾಯಿತು, ನನ್ನ ದೇವರು ಕಾರ್ಯ ಮಾಡಲಿಕ್ಕೆ ಆರಂಭಿಸಿದನು. ಹಾಗಾದರೆ ನಿನ್ನ ಜೀವಿತದಲ್ಲಿ ಕೆಲವೊಂದು ಸಣ್ಣ ಬದಲಾವಣೆ ಕಂಡಾಗ ನೀನು ನಂಬಬೇಕು, ದೇವರು ನನ್ನಲ್ಲಿ ಒಂದು ಬದಲಾವಣೆ ತಂದಿದ್ದಾನೆ. ನಿನ್ನ ರೋಗದಲ್ಲಿ ಒಂದು ಬದಲಾವಣೆ ಬರ್ತಾ ಇದ್ರೆ ನೀನು ಅನ್ನಿಸ್ಬೇಕು, ದೇವರು ಖಂಡಿತವಾಗ್ಲೂ ಸಂಪೂರ್ಣವಾಗಿ ನನ್ನನ್ನು ಸೌಖ್ಯಪಡಿಸ್ತಾನೆ. ನನ್ನ ಕುಟುಂಬದಲ್ಲಿ ಒಂದು ಸಣ್ಣ ಸಮಾಧಾನವನ್ನು ನೀನು ಕಂಡಾಗ ನೀನು ಅನುಭವಿಸಬೇಕು, ನನ್ನ ಕುಟುಂಬದಲ್ಲಿ ಸಂಪೂರ್ಣವಾದ ಸಮಾಧಾನ ತರ್ತಾನೆ. ನಿಮ್ಮ ಗಂಡನ ಲೈಫಲ್ಲಿ ಒಂದು ಬದಲಾವಣೆ ಸಣ್ಣದಾಗಿ ಬರ್ತಾ ಇದ್ರೆ, ಸಣ್ಣದಾದ ಒಂದು ಬದಲಾವಣೆ ನೀನು ಕಾಣ್ತಾ ಇದ್ರೆ ನಂಬಬೇಕು, ನನ್ನ ಯಜಮಾನರನ್ನ ಪೂರ್ಣವಾಗಿ ದೇವರು ಬದಲಾಯಿಸ್ತಾರೆ. ನಿಮ್ಮ ಮಕ್ಕಳ ವಿಷಯದಲ್ಲಿ, ಕೆಲಸ
ಕೆಲಸದ ವಿಷಯದಲ್ಲಿ, ಇನ್ನಿತರ ವಿದ್ಯಾಭ್ಯಾಸದ ವಿಷಯದಲ್ಲಿ, ಏನೆಲ್ಲ ವಿಷಯಗಳಿಗಾಗಿ ನೀವು ಪ್ರಾರ್ಥಿಸ್ತಾ ಇದ್ದೀರೋ ಅದರ ವಿಷಯದಲ್ಲಿ, ಸೇವೆ ಸಂಬಂಧವಾಗಿರ್ಬೋದು, ಸೇವೆಯಲ್ಲಿ ಒಂದು ಫಲ ಕಾಣದೆ ತುಂಬ ದಿನಗಳಿಂದ ಸೇವೆ ಮಾಡಿ ಒಂದು ಫಲವನ್ನು ಕಾಣಲಿಕ್ಕೆ ಆಗ್ತಾ ಇಲ್ವಲ್ಲ, ಆತ್ಮಗಳು ರಕ್ಷಣೆಗೆ ಬಂದರೂ ಕೂಡ ನೆಲೆ ನಿಲ್ತಾ ಇಲ್ವಲ್ಲ, ಅವರಿಗಾಗಿ ಎಷ್ಟೇ ಪ್ರಾರ್ಥಿಸಿದ್ರು ಅವರು ದಾರಿ ತಪ್ಪಿ ಹೋಗ್ತಾ ಇದ್ದಾರಲ್ಲ, ಕೆಟ್ಟ ಮಾರ್ಗದಲ್ಲಿ ಇದ್ದಾರಲ್ಲ, ಇವ್ರನ್ನೆಲ್ಲ ಯಾವಾಗ ಸರಿಯಾದ ಮಾರ್ಗದಲ್ಲಿ ನಾನು ನಡೆಸೋದು ಎಂಬುದಾಗಿ ಚಿಂತೆ ಮಾಡಿ ಸೇವೆ ವಿಷಯದಲ್ಲಿಯೂ ಕೂಡ ಬಳಲಿ ಹೋಗಿರೋದಾದರೆ, ದೇವರಲ್ಲಿ ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡೋದಾದರೆ ಖಂಡಿತವಾಗಲೂ ಯಾವ ವ್ಯಕ್ತಿ ಬದಲಾಗಿಲ್ವೋ ಅವರನ್ನೇ ಬದಲಾಯಿಸಿ ನಿಮ್ಮ ಮುಂದೆ ಒಂದು ಸಾಕ್ಷಿಯಾಗಿ ನಿಲ್ಲಿಸೋರಾಗಿರ್ತಾರೆ. ಹಾಗಾದರೆ ನಮ್ಮ ಪ್ರಾರ್ಥನೆಯಲ್ಲಿ ನಮ್ಮ ನಂಬಿಕೆ ಕಡಿಮೆ ಆಗಬಾರ್ದು. ಏನು ವಿಷಯಕ್ಕಾಗಿ ನಾವು ಪ್ರಾರ್ಥಿಸ್ತಾ ಇರ್ತೀವೋ ಆ ವಿಷಯದಲ್ಲಿ ನಮ್ಮ ನಂಬಿಕೆಯನ್ನು ನಾವು ಕಡಿಮೆ ಮಾಡಿಕೊಳ್ಳದೆ ಪ್ರಾರ್ಥಿಸೋದಾದರೆ ದೇವರು ಒಂದು ಬದಲಾವಣೆಯನ್ನು ಖಂಡಿತವಾಗ್ಲೂ ತರ್ತಾನೆ. ನಮ್ಮ ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ತಂದೆಯೇ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಒಟ್ಟಾಗಿ ನಾವು ಕೇಳ್ತೇವಪ್ಪ, ನಮ್ಮ ನಂಬಿಕೆಯನ್ನು ಹೆಚ್ಚಿಸು. ನಾವು ಪ್ರಾರ್ಥಿಸುವ ವಿಷಯದಲ್ಲಿ ನಮ್ಮ ನಂಬಿಕೆ ಕಡಿಮೆಯಾಗಿದೆ ಸ್ವಾಮಿ, ಅದರಿಂದಲೇ ಕಾರ್ಯಗಳು ನಡೀತಾ ಇಲ್ಲ, ಅದರಿಂದ ನಮಗೆ ತಿಳಿದು ಬಂದಿದೆ. ಅದರಿಂದ ಕರ್ತನೆ, ನಮ್ಮ ನಂಬಿಕೆಯನ್ನು ಹೆಚ್ಚಿಸೆಂಬುದಾಗಿ ನಾವು ಕೇಳಿಕೊಳ್ಳೋರಾಗಿದ್ದೇವೆ. ನಮ್ಮ ನಂಬಿಕೆ ಕಡಿಮೆಯಾಗಿದೆ ಸ್ವಾಮಿ, ಅದರಿಂದ ದೇವರೇ ಏನು ಕಾರ್ಯಗಳು ನಡೀತಾ ಇಲ್ಲ. ದೇವರೇ, ನೀನು ಅದ್ಭುತಗಳನ್ನು ಮಾಡಲಿಕ್ಕೆ ಶಕ್ತನೆಂಬುದಾಗಿ ನಾನು ನಂಬಲಿಕ್ಕೆ, ನಾನು ಪ್ರಾರ್ಥಿಸುವ ವಿಷಯದಲ್ಲಿ ನೀನು ಕಾರ್ಯರೂಪಕ್ಕೆ ತರಲಿಕ್ಕೆ ಶಕ್ತನೆಂಬುದಾಗಿ ನಂಬಲಿಕ್ಕೆ ನನಗೆ ಬೇಕಾದ ಸಹಾಯವನ್ನು ಅನುಗ್ರಹಿಸು. ನಿನ್ನ ವಾಕ್ಯಗಳು ನನ್ನ ಹೃದಯದಲ್ಲಿ ಸಂಪೂರ್ಣವಾಗಿ ಕಾರ್ಯ ಮಾಡಲಿ, ನನ್ನನ್ನು ಬದಲಾಯಿಸಲಿ, ನನ್ನನ್ನು ರೂಪಿಸಲಿ, ನನ್ನನ್ನು ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಿಸಲಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ವಾಕ್ಯದ ಎಲ್ಲರ ಜೀವಿತದಲ್ಲಿ ಒಂದು ಬದಲಾವಣೆ ಈ ವಾಕ್ಯ ಕ್ರಿಯೆ ಮಾಡಿ ತರಲಿ ಸ್ವಾಮಿ. ನಿನ್ನ ಅದ್ಭುತವನ್ನು ಎಲ್ಲರೂ ಕಾಣುವ ಹಾಗೆ, ಕುಟುಂಬದಲ್ಲಿ ಜೀವಿತದಲ್ಲಿ ಒಂದು ಬದಲಾವಣೆಯನ್ನು ಅನುಭವಿಸುವ ಹಾಗೆ ಕೃಪೆ ಕೊಡು. ಎಲ್ಲ ಘನತೆ ಮಹಿಮೆ ನಿನಗೆ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ಕರ್ತನು ಈ ವಾಕ್ಯದ ಮೂಲಕ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇಷ್ಟುವರೆಗಳ ಕಾಲ ತಾಳ್ಮೆಯಿಂದ ವಾಕ್ಯಗಳನ್ನು ಕೇಳಿದ್ದಕ್ಕಾಗಿ ದೇವರು ನಿಮ್ಮನ್ನು ಆಶೀರ್ವದಿಸಿ ಮುನ್ನಡೆಸ್ತೇನೆ ಎಂಬುದಾಗಿ ನಾನು ನಂಬುವನಾಗಿದ್ದೇನೆ. ಮುಂದಿನ ದಿನಗಳಲ್ಲಿ ನಂಬಿಕೆ ಇಟ್ಟು ಪ್ರಾರ್ಥಿಸಲಿಕ್ಕೆ ದೇವರು ನಿಮಗೆ ಖಂಡಿತವಾಗಲೂ ಸಹಾಯ ಮಾಡುವವರಾಗಿದ್ದಾರೆ. ಈ ವಾಕ್ಯವನ್ನು ಕೇಳಿ ದೇವರು ನಿಮ್ಮ ಮನಸ್ಸನ್ನು ಸ್ಪರ್ಶಿಸಿರುವುದಾದರೆ ಇನ್ನೂ ಅನೇಕರು ಈ ವಾಕ್ಯಗಳನ್ನು ಕೇಳುವ ಹಾಗೆ ಇನ್ನೂ ಅನೇಕರಿಗೆ ವಾಕ್ಯಗಳನ್ನು ಕಳಿಸಿಕೊಡಿರಿ. ಅವರು ಕೂಡ ದೇವರ ಆಶೀರ್ವಾದವನ್ನು ನಂಬಿಕೆಯಲ್ಲಿ ಹೆಚ್ಚಾಗಿ ಅವರು ಬೆಳೆದು ಬರಲಿಕ್ಕೆ ಈ ವಾಕ್ಯಗಳು ಅವರಿಗೂ ಕೂಡ ಸಹಾಯವಾಗ್ತದೆ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ನಂತರ ನಿಮಗೆ ಯಾವುದಾದ್ರೂ ಪ್ರಾರ್ಥನಾ ಮನವಿಗಳು ಇರೋದಾದರೆ ಕೊಟ್ಟಿರುವ ನಂಬರ್ಗೆ ನೀವು ಸಂಪರ್ಕ ಮಾಡ್ಬೋದು. ನಿಮಗೋಸ್ಕರ ನಾವು ಖಂಡಿತವಾಗ್ಲೂ ಪ್ರಾರ್ಥನೆ ಮಾಡುವವರಾಗಿರ್ತೇವೆ. ನೀವು ಸಂಪರ್ಕ ಮಾಡಿ ನಿಮ್ಮ ಪ್ರಾರ್ಥನೆ ವಿಷಯಗಳನ್ನು ತಿಳಿಸೋದಾದರೆ ಆ ವಿಷಯಗಳಿಗೆ ಆ ಸಮಯದಲ್ಲೇ ಪ್ರಾರ್ಥನೆ ಮಾಡ್ತೇವೆ. ನಂತರವೂ ಕೂಡ ಆ ವಿಷಯಗಳಿಗಾಗಿ ನಾವು ನಿರಂತರವಾಗಿ ಪ್ರಾರ್ಥನೆ ಮಾಡಿಕೊಳ್ಳೋರಾಗಿರ್ತೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರೈಸ್ ದ ಲಾರ್ಡ್. ಆಮೇನ್.